ಯುಗಾದಿ, ಹೊಸ ಯುಗದ ಆರಂಭ, ಹೊಸ ಕನಸುಗಳ ಶುಭಾರಂಭ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಇದರ ಅರ್ಥ ಹೊಸ ಯುಗದ ಪ್ರಾರಂಭ. ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಎಂದು ನಂಬಲಾಗಿದೆ. ಯುಗಾದಿ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನವಾಗಿದ್ದು, ಇದು ಹಿಂದೂ ಹೊಸ ವರ್ಷದ ಆರಂಭ. ಈ ಸಮಯದಲ್ಲಿ ಪ್ರಕೃತಿಯು ಹೊಸ ಜೀವ ಪಡೆದು ಹಸಿರು ಹೊದಿಕೆ ತೊಟ್ಟು ಹೊಸ ಜೀವನವನ್ನು ಸೂಚಿಸುತ್ತದೆ. ಯುಗಾದಿ ಪಚಡಿ ಜೀವನದ ಎಲ್ಲಾ ರುಚಿಗಳನ್ನು ಪ್ರತಿನಿಧಿಸುತ್ತದೆ: ಸಿಹಿ, ಕಹಿ, ಹುಳಿ, ಖಾರು ಮತ್ತು ಉಪ್ಪು. ಈ ಹಬ್ಬವು ಸಂತೋಷ, ಶಾಂತಿ, ಸಮೃದ್ಧಿಯನ್ನು ತರುತ್ತದೆ. ಪಾಸ್ ಆಗಿದ್ದೀವಿ. ಯುಗಾದಿ ಶುಭಾಶಯಗಳು. ಧನ್ಯವಾದ. ಧನ್ಯರ ಡಿಸ್ಟಿಂಕ್ಷನ್ ಬಂದಿದೆ. ಹೊಸ ಯುಗದಲ್ಲಿ ಹೊಸ ಸಾಧನೆಗಳಿಗೆ ಯುಗಾದಿ ಪ್ರೇರಣೆ ನೀಡುತ್ತದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಳೆಯ ಕಾಲದಲ್ಲಿ ರಾಜರು ಮತ್ತು ಮಹಾರಾಜರು ಯುಗಾದಿಯನ್ನು ಹೊಸ ವರ್ಷದ ಆರಂಭವಾಗಿ ಆಚರಿಸುತ್ತಿದ್ದರು. ಈ ದಿನ ಪಂಚಾಂಗ ಶ್ರವಣ ಬಹಳ ಮುಖ್ಯ. ಯುಗಾದಿ ಹವೆಚಂದು ಪ್ರಾಶಿಗಳ ತಲ ಇನಿ ಪಾಂಚಿಯದ ಕಾಬ ಸುರಾಶದಸನ ನಮ್ಮ ಗಾಶಿಯ ಬಕೇಳಿ ತಿಳಿ. ಕರ್ನಾಟಕ ಮತ್ತು ಆಂಧ್ರದಲ್ಲಿ ಯುಗಾದಿ, ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಎಂದು ಆಚರಿಸಲಾಗುತ್ತದೆ. ಯುಗಾದಿ ಹೊಸ ಜೀವನಕ್ಕೆ ಮಾತ್ರವಲ್ಲ, ಆತ್ಮಶುದ್ಧಿ ಮತ್ತು ಆತ್ಮವಿಕಾಸಕ್ಕೂ ಸಂಕೇತವಾಗಿದೆ. ಜೀವನದಲ್ಲಿ ಸುಖ ದುಃಖ ಎರಡೂ ಸಹಜ. ಯುಗಾದಿ ಪಚಡಿ ಇದನ್ನೇ ನಮಗೆ ಕಲಿಸುತ್ತದೆ. ಮಕ್ಕಳ ಸಂತೋಷ ಮತ್ತು ಕುಟುಂಬದ ಒಗ್ಗಟ್ಟು ಈ ಹಬ್ಬದ ವಿಶೇಷ. ಹಬ್ಬದ ಸವಿರುಚಿಗಳು ಯುಗಾದಿಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲಾ ಸೇವೆಗಳು ಈಗ ನಿಮ್ಮ ಕೈಯಲ್ಲಿ ಲಭ್ಯ. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಶುಭಾಶಯಗಳು.